ಹೌಸ್ ಹೋಲ್ಡ್ ಬಜೆಟ್ ಪ್ಲ್ಯಾನಿಂಗ್ ಅಂದರೆ ಮನೆಯ ಬಜೆಟ್. ಸೊ ಈ ಮನೆ ಬಜೆಟ್, ಈ ಬಜೆಟ್ ಅನ್ನೋ ಕೇಳೋ ಪದನೇ ಎಲ್ಲೋ ಕೇಳಿದಿರಲ್ಲ. ಗೌರ್ಮೆಂಟ್ ಅವ್ರು ಮಾತ್ರ ಬಜೆಟ್ ಮಾಡ್ತಾರಾ? ಇಲ್ವಲ್ಲ. ಬಜೆಟ್ ಅನ್ನೋ ವರ್ಡ್ ಬಂದು ನೆಕ್ಸ್ಟ್ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾಯಿದ್ದೀನಿ, ಎಷ್ಟು ಖರ್ಚು ಮಾಡ್ತಾಯಿದ್ದೀನಿ, ಆ ಖರ್ಚು ಉಳಿದಿದ್ದು ಎಷ್ಟು, ಸೊ ಇದನ್ನ ಪ್ಲ್ಯಾನ್ ಮಾಡೋದನ್ನೇ ಬಜೆಟ್ ಅಂತೇಳಿ ಕರೀತಾರೆ. ಓಕೆನಾ? ಬರೀ ಸರ್ಕಾರದವ್ರು ಮಾತ್ರ ಬಜೆಟ್ ಮಾಡಲ್ಲ, ನಾವು ನಮ್ಮ ಮನೆಗೆ ನಾವು ಬಜೆಟ್ ಮಾಡ್ಬೋದು. ಸೊ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ನಾವು ದುಡಿತೀವಿ, ಬಟ್ ಎಲ್ಲಿ ಖರ್ಚಾಗ್ತಿದೆ, ಎಷ್ಟು ನಾವು ಸೇವ್ ಮಾಡ್ತಾಯಿದ್ದೀವಿ, ಏನಕ್ಕೆ ಖರ್ಚು ಮಾಡ್ತಾಯಿದ್ದೀವಿ, ಯಾವುದೂ ಲೆಕ್ಕ ಇಟ್ಕೊಳಲ್ಲ. ಸೊ ಈ ಬಜೆಟ್ ಅನ್ನೋದನ್ನ ನೀವು ಅಳವಡಿಸ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗಿರುತ್ತೆ. ನೀವು ದುಡ್ಡು ಓಕೆ ಇಷ್ಟೆಲ್ಲ ಉಳಿಸ್ಬೋದಲ್ವಾ ನಾವು ಅಂತ ನಿಮಗೆ ಒಂದು ಐಡಿಯಾ ಆದರೂ ಬರುತ್ತೆ, ನಾನು ಎಲ್ಲಿ ಖರ್ಚು ಮಾಡ್ತಾಯಿದ್ದೀನಿ ಅಂತ. ಓಕೆನಾ? ಸೊ ನೋಡೋಣ, ವಿಡಿಯೋನ ಕೊನೆ ತನಕ ನೋಡಿ. ವೆರಿ ಯೂಸ್ಫುಲ್ ಆಗಿರೋ ಕಂಟೆಂಟ್ನ ಕೊಡ್ತಾಯಿದ್ದೀನಿ. ಓಕೆನಾ? ಟಾಪಿಕ್ ಹೋಗೋಣ ಈಗ. ಹೌ ಮಚ್ ಮನಿ ಡು ಯು ಹ್ಯಾವ್? ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆ? ಓಕೆನಾ? ಫಸ್ಟ್ ಅದೇ ಮೇಯ್ನ್ ಬೇಕಾಗಿರೋದು. ಹೌ ಮಚ್ ಮನಿ ಡು ಯು ಹ್ಯಾವ್? ಹೌ ಮಚ್ ಡು ಯು ಲೈಕ್ ಟು ಸೇವ್? ನೀವು ಎಷ್ಟು ಉಳಿತಾಯ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹೌ ಮಚ್ ಮನಿ ಡು ಯು ವಾಂಟ್ ಟು ಸ್ಪೆಂಡ್? ಮತ್ತು ಎಷ್ಟು ದುಡ್ಡನ್ನ ಖರ್ಚು ಮಾಡಬೇಕು ಅಂದ್ಕೊಂಡಿದ್ದೀರಾ? ಓಕೆನಾ? ಮತ್ತು ಹೌ ಮಚ್ ಯು ಮೇಕ್ ಥಿಂಗ್ಸ್ ಬೆಟರ್? ಓಕೆ, ಇದೆಲ್ಲ ಮಾಡಾದ್ಮೇಲೆ ಇನ್ನು ಏನು ಇಂಪ್ರೂವ್ ಮಾಡ್ಕೊಬೋದು ನಾನು ಅಂತೇಳಿ ಪ್ಲ್ಯಾನ್ ಮಾಡೋಣ. ಓಕೆನಾ? ಫಸ್ಟ್ ನೋಡ್ಬಿಡೋಣ ಈಗ ಬಜೆಟ್ನ ಸ್ವಲ್ಪ ನೋಡ್ಬಿಡೋಣ. ಬಜೆಟ್ ಪ್ಲ್ಯಾನ್ ಏನೇನಪ್ಪ ಅಂತ ಹೇಳಿದ್ರೆ, ಮಂತ್ಲಿ ಇನ್ಕಮ್ನ ಪ್ಲ್ಯಾನ್. ಓಕೆನಾ? ಮಂತ್ಲಿ ಇನ್ಕಮ್ನ ಪ್ಲ್ಯಾನ್ ಮಾಡಬೇಕು, ಎಲ್ಲೆಲ್ಲಿಂದ ನನಗೆ ಇನ್ಕಮ್ ಬರ್ತಾ ಇದೆ ಅಂತ. ಮತ್ತು ಮಂತ್ಲಿ ಸೇವಿಂಗ್ ಪ್ಲ್ಯಾನ್. ಓಕೆ, ನಾನು ಎಷ್ಟು ಸೇವ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆನಾ? ನಿಮಗೆಲ್ಲ ಆಮೇಲೆ ನಾನು ತಿಳಿಸ್ಕೊಡ್ತೀನಿ ಏನೇನು ಮಾಡಬೇಕು ಅಂತೇಳಿ. ಮಂತ್ಲಿ ಸೇವಿಂಗ್ ಪ್ಲ್ಯಾನ್ ಮತ್ತು ಮಂತ್ಲಿ ಎಕ್ಸ್ಪೆನ್ಸ್ ಪ್ಲ್ಯಾನ್. ಓಕೆ, ನಾನು ಏನಕ್ಕೆಲ್ಲ ಖರ್ಚು ಮಾಡಬೇಕು ವಾರ ಅಂತ ನಾನು ಟೇಬಲ್ ನಿಮ್ಗೆ ಹೇಳ್ತೀನಿ. ಮತ್ತು ಇದೆಲ್ಲ ನೀವು ಮಂತ್ಲಿ ಅನಾಲಿಸಿಸ್ ಮಾಡಬೇಕು. ಸಮರಿ ಅಂದರೆ ಏನಂತ ಹೇಳಿದ್ರೆ, ಓಕೆ ನನಗಿಷ್ಟು ಸಂಬಳ ಬರ್ತಿದೆ, ಸೊ ಎಲ್ಲೆಲ್ಲ ಖರ್ಚು ಮಾಡಿದ್ದೀನಿ ಅಂತ ನೀವು ಓಕೆ ಇದೆಲ್ಲ ಖರ್ಚು ಮಾಡಿದ್ದೀನಿ ನಾನು ಅಂತ. ಸೊ ಅದಕ್ಕೆ ನೀವು ತಿಂಗಳ ಕೊನೆಯಲ್ಲಿ ಓಕೆ ಏನಕ್ಕೆಲ್ಲ ಖರ್ಚು ಮಾಡಿದ್ದೀನಿ ಅಂಥೇಳಿ ಅದನ್ನು ನೋಡಬೇಕು ನೀವು. ಸೊ ಯಾವಾಗ ನೋಡ್ತೀರಾ, ಬರ್ಕೊಂಡ್ರೆ ಮಾತ್ರ ನಮ್ಗೆ ಜ್ಞಾಪಕ ಇರುತ್ತೆ, ನೋಡೋಕ್ಕಾಗುತ್ತೆ. ಸೊ ಅದನ್ನ ಮಾಡಬೇಕು. ಸೊ ಹೇಳ್ತೀನಿ ನಿಮಗೆ ಏನೇನು ಮಾಡಬೇಕು ಅಂತೇಳಿ. ಈಗ ಟೇಬಲ್ ಹಾಕೊಳ್ಳಿ, ಮಂತ್ಲಿ ಪ್ಲ್ಯಾನಿಂಗ್. ಫಸ್ಟ್ ಒಂದು ಡೇಟ್ ಹಾಕಿದ್ದೀನಿ ನಾನು, ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್, 4 ವೀಕ್ ಅಂತ. ಸೊ ಫಸ್ಟು ಇನ್ಕಮ್ ಪ್ಲ್ಯಾನ್ ಮಾಡೋಣ. ಸೊ ಇನ್ಕಮ್ ಏನೇನಿಲ್ಲ ಇನ್ಕಮ್ ಬರುತ್ತೆ ನಿಮಗೆ. ಸ್ಯಾಲ್ರಿನಾ? ಓಕೆ, ಸ್ಯಾಲ್ರಿ ಬರುತ್ತೆ ನನಗೆ. ಮತ್ತು ಹೋಮ್ ರೆಂಟ್, ಯಾಕಂದರೆ ಯಾವುದಾದ್ರೂ ಮನೆ ಬಾಡಿಗೆ ಕೊಟ್ಟಿದ್ರೆ ಓಕೆ ಅದು ಬರುತ್ತೆ. ಮತ್ತು ಏನಾದರೂ ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡ್ತಾಯಿದ್ದೀರಾ? ಏನಾದರೂ ಪಾರ್ಟ್ ಟೈಮ್ ಅಂದರೆ ನೀವು ಏನಾದರೂ ನಿಮ್ಗೆ ಹವ್ಯಾಸಗಳಿದೆಯಾ ಅಥವಾ ಅದರಲ್ಲಿ ದುಡ್ಡು ಬರ್ತಾ ಇದೆಯಾ? ಸೊ ಅದನ್ನ ಬರ್ಕೊಳ್ಳಿ. ಮತ್ತು ಏನಾದರೂ ಮಾರ್ತಾಯಿದ್ದೀರಾ, ನಿಮ್ಮ ಹತ್ರ ಏನಾದರೂ ಮಾರೋದಕ್ಕಿದೆ ಅಂತ ಏನಾದರೂ ವಸ್ತುಗಳಿದೆಯಾ? ಸೊ ಅದನ್ನ ಮಾರೋದಕ್ಕೆ ಏನಾದರೂ ಅದರಿಂದ ಇನ್ಕಮ್ ಬರ್ತಾಯಿದೆ, ಮತ್ತು ಅದರ ಇನ್ಕಮ್. ಸೊ ಈ ಥರ ಇನ್ಕಮ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಆ ಟೇಬಲಲ್ಲಿ ಹಾಕ್ಕೊಂಡು ಇನ್ಕಮ್, ಓಕೆ ಇಲ್ಲೆಲ್ಲ ನನಗೆ ಇನ್ಕಮ್ ಬರ್ತಾ ಇದೆ ಅಂತ ನಾವು ಗೊತ್ತಾಗುತ್ತೆ. ಓಕೆನಾ? ನೆಕ್ಸ್ಟು ಸೇವಿಂಗು. ಇನ್ಕಮ್ ಬಂದಾದ್ಮೇಲೆ ಸೇವಿಂಗ್ ಮಾಡಬೇಕಲ್ಲ. ಸೊ ಇದೊಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮಗೆ ಸೇವ್ ಮಾಡಬಹುದು ಅಂತ ಒಂದು ಮನಸ್ಸಲ್ಲಿ ಇರುತ್ತಲ್ಲ, ನಿಮ್ಗೆ ಇನ್ಕಮ್ ಗೊತ್ತಿರುತ್ತೆ, ಹೆಂಗೂ ಇನ್ಕಮ್ ಬಂದಾಯಿತು. ಸೊ ಓಕೆ ನಾನು ಎಷ್ಟು ಸೇವ್ ಮಾಡ್ಬೋದು ಅಂತ ಒಂದು ಬರ್ಕೊಳ್ಳಿ. ಫಸ್ಟ್ ವೀಕ್ ಒಂದು 5,000, ಆಮೇಲೆ 3,000, ಆಮೇಲೆ 1,000, ಲಾಸ್ಟ್ ವೀಕಲ್ಲಿ ಆಗಲ್ಲ. ಓಕೆನಾ? ಈ ಥರ ಒಂದು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಇದು ಸೇವಿಂಗ್ದಾಯಿತು. ನೆಕ್ಸ್ಟು ಮೂರನೇದು ಬಂದು ಮಂತ್ಲಿ ಎಕ್ಸ್ಪೆನ್ಸ್ ಪ್ಲ್ಯಾನ್. ವೆರಿ ಇಂಪಾರ್ಟೆಂಟು ಮಂತ್ಲಿ ಎಕ್ಸ್ಪೆನ್ಸು. ಈ ಎಕ್ಸ್ಪೆನ್ಸ್ ಅನ್ನೋದೇ ಮೈನ್ ಈ ಬಜೆಟಿಂಗಲ್ಲಿ ಬರೋದು. ಯಾಕಂದರೆ ದುಡಿಬೋದು, ಬಟ್ ನಾವು ಎಲ್ಲಿ ಆ ದುಡಿದು ಹೋಗ್ತೀವಿ ಅಂತ ಗೊತ್ತಾಗಬೇಕಲ್ವಾ? ಸೊ ಇದೇ ವೆರಿ ಇಂಪಾರ್ಟೆಂಟ್. ಓಕೆನಾ? ಫಸ್ಟ್ ಬೇಸಿಕ್ ನೀಡು. ಸೊ ಬೇಸಿಕ್ ನೀಡ್ ಏನಪ್ಪ ಅಂತ ಹೇಳಿದ್ರೆ, ಫುಡ್, ರೆಂಟ್, ಕ್ಲೋತ್ಸ್, ಪೆಟ್ರೋಲ್, ಮತ್ತು ಮೊಬೈಲ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್, ಮನೆ ಬಾಡಿಗೆ. ಸೊ ಇದನ್ನೆಲ್ಲ ನೀವು ಬೇಸಿಕ್ ನೀಡ್, ಮನುಷ್ಯನಿಗೆ ಏನು ಅಗತ್ಯ ಇದು ಬೇಕೇ ಬೇಕು. ಇದಿಲ್ಲ ಅಂದರೆ ಜೀವನ ಮಾಡೋಕ್ಕೆ ಆಗೋದಿಲ್ಲ. ನೀರು, ಊಟ, ಬಟ್ಟೆ. ಸೊ ಇದೆಲ್ಲ ಬೇಸಿಕ್ ನೀಡ್ ಅಂತಾರೆ ಇದನ್ನ. ಇದು ಬೇಕೇ ಬೇಕು ಜೀವನ ಮಾಡೋದಕ್ಕೆ. ಓಕೆನಾ? ಅದನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳಿ ನೀವು. ಓಕೆನಾ? ಅದಾದಮೇಲೆ ಕಲ್ಚರ್ ಆ್ಯಂಡ್ ಎಜುಕೇಷನ್. ಅಂದರೆ ಫೀಸು, ಸ್ಕೂಲ್ ಫೀಸು, ಬುಕ್ಸು, ಮತ್ತು ಏನಕ್ಕಪ್ಪ ಬುಕ್ಸ್ ಎಲ್ಲ ಬರುತ್ತೆ ಅಂತಂದರೆ ನೋಡಿರಿ, ಒಂದು ನೀವೆಷ್ಟು ನಾಲೆಜ್ನ ಪಡ್ಕೊತೀರೋ ಅಷ್ಟು ದುಡ್ಡನ್ನ ನೀವು ಗಳಿಸ್ಬೋದು. ಸೊ ಬುಕ್ ಓದೋದ್ರಿಂದ ನಾಲೆಜ್ ಬರುತ್ತೆ. ಓಕೆನಾ? ಮತ್ತು ಅದಕ್ಕೆ ನೀವು ನಾಲೆಜ್ಗೋಸ್ಕರ ಸ್ಪೆಂಡ್ ಮಾಡೋದನ್ನ ನೀವು ಎಕ್ಸ್ಪೆನ್ಸಿಗೆ ಬೇಡವಾದ ಖರ್ಚು ಅಂತ ಅನ್ಬೇಡಿ. ಏಕೆಂತ ಹೇಳಿದ್ರೆ ನಾವು ಏನಾದರೂ ತಿಳ್ಕೊಳೋದಕ್ಕೆ ನಾವು ಖರ್ಚು ಮಾಡಿದ್ರೆ ಅದು ಎಜುಕೇಷನ್ ಆಗುತ್ತೆ. ಅದರಿಂದ ನಾಳೆ ದಿನ ನೀವು ದುಡ್ಡು ಮಾಡಬಹುದು, ಮಾಡ್ದೇನೆ ಇರ್ಬೋದು. ಬಟ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಸ್ವಲ್ಪ ಖರ್ಚು ಮಾಡಿ, ನೋ ಇಶ್ಯೂಸ್. ಮತ್ತು ಫೆಸ್ಟಿವಲ್ ಅಂದರೆ ಹಬ್ಬಕ್ಕೆ ಓಕೆ ಹಬ್ಬ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಇದೊಂದು. ಮತ್ತು ಎಂಟರ್ಟೈನ್ಮೆಂಟ್ ಅಂದರೆ ಏನು? ಮೀಟಿಂಗ್ ಫ್ರೆಂಡ್ಸ್ನ ಮೀಟ್ ಆಗಿರೋದಿರ್ಬೋದು, ಪಾರ್ಟಿ ಮಾಡೋದಾಗಿರ್ಬೋದು, ರೆಸ್ಟೋರೆಂಟ್ಗೆ ಹೋಗ್ಬೋದು, ಫಿಲಮ್ಗೆ ಹೋಗೋದು, ಟ್ರಿಪ್ಗೆ ಹೋಗೋದು. ಸೊ ಇದೆಲ್ಲ ಎಂಟರ್ಟೈನ್ಮೆಂಟಲ್ಲಿ ಬರುತ್ತೆ. ಇದನ್ನು ನೋಡಿಕೊಂಡು ಮಾಡ್ಕೊಳ್ಳಿ, ಖರ್ಚು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಮಾಡಿದ್ರೆ ನಿಮ್ಗೆ ಏನು ಉಳಿತಾಯ ಮಾಡೋಕ್ಕಾಗಲ್ಲ. ಇಷ್ಟು ನೀವು ಬರೋ ದುಡ್ಡನ್ನ ಎಂಟರ್ಟೈನ್ಮೆಂಟ್ ಜಾಸ್ತಿ ಮಾಡಿದ್ರೆ ಏನು ಉಳ್ಸೋಕ್ಕಾಗಲ್ಲ. ಮತ್ತು ಇನ್ನೊಂದು ಅದರ್ ಇನ್ಕಮ್. ಇನ್ನು ಅದರ್ ಇನ್ಕಮ್ ಏನೇನು ಬರುತ್ತೆ? ಹೊಸ ಮೊಬೈಲ್ ತಗೊಳೋದು, ಹೊಸ
ವಸ್ತುಗಳು, ಬೈಕ್ ತೊಗೊಳೋದು. ಸೊ ಹೊಸ ಇವಾಗೇನಪ್ಪ ಅಂದರೆ ಹೊಸ್ದಾಗಿ ತೊಗೊಳೋದನ್ನ, ಇದು ಅದರ್ ಇನ್ಕಮ್. ಅಂದರೆ ಯಾವಾಗ ರೆಗ್ಯುಲರಾಗಿ ಮಾಡಲ್ಲ ಇದನ್ನ, ಆವಾಗ ಮಾಡೇ ಮಾಡ್ತೀರ ಹೊಸ್ದಾಗೆ. ಹಬ್ಬಕ್ಕೆ ಒಂದ್ಸತಿ ಬಟ್ ಆಮೇಲೆ ಯಾವುದೋ ಆಫರ್ ಸಿಕ್ತು ಅಂತ ಸುಮ್ಮನೆ ಹೋಗ್ಲು ಬಟ್ಟೆ ತೊಗೊತಾರೆ. ಇದೆ ಜನ ಸುಮ್ಮನೆ ಯಾವುದೋ ಆಫರ್ ಇದೆ ಅಂತ ಹೇಳ್ಬಿಟ್ಟು ಬಟ್ಟೆ ಬೇಕಾಗಿರೋದಿಲ್ಲ, ಬಟ್ ಆಫರ್ ಇದೆ ಅನ್ನೋ ಲೆಕ್ಕಕ್ಕೆ ಹೋಗ್ಬಿಟ್ಟು ಬಟ್ಟೆ ತೊಗೊತಾರೆ. ಆ ಜಮಾನದಲ್ಲಿ ನಾವು ಇದ್ದೀವಿ. ಓಕೆನಾ? ಇರಲಿ, ಅದ್ರ ಬಗ್ಗೆ ಆಮೇಲೆ ನಾವು ಮಾತಾಡ್ತೀನಿ. ಸೊ ಇದೆಲ್ಲ ಬರ್ಕೊಂಡು ಆದಮೇಲೆ ಲಾಸ್ಟಾಗ ಅನಾಲಿಸಿಸ್ ಮಾಡ್ಬೇಕು ನೀವು. ಅನಲೈಸ್ ದ ಎಕ್ಸ್ಪೆನ್ಸ್, ವೇರ್ ಐ ಸ್ಪೆಂಡಿಂಗ್ ಮೋಸ್ಟ್. ಅಂದರೆ ನಿಮ್ಮ ದುಡ್ಡು ಎಲ್ಲ ದುಡ್ಡು, ಮೋಸ್ಟ್ ಆಫ್ ದ ದುಡ್ಡು ನಿಮ್ಮದು ಎಲ್ಲಿ ಖರ್ಚಾಗ್ತಿದೆ ಅಂತ ನೀವು ಅನಲೈಸ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಬೇಸಿಕ್ ನೀಡ್ಗೆ ಜಾಸ್ತಿ ದುಡ್ಡು ಖರ್ಚು ಮಾಡ್ತಾಯಿದ್ದೀನಾ ಅಥವಾ ಬೇಡದಿರೋ ವಸ್ತು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾಯಿದ್ದೀನ ಅಂತ ಗೊತ್ತಾಗುತ್ತೆ. ಓಕೆನಾ? ಸ್ಪೆಂಡಿಂಗ್ ಅನ್ನೆಸೆಸರಿ ಅಂತ ಹೇಳಿದ್ರೆ ನೀವು ರೆಸ್ಟೋರೆಂಟ್ಗೆ ಹೋಗೋದು, ಪಾರ್ಟಿಗೆ ಹೋಗೋದು, ಆವಾಗ ಟ್ರಿಪ್ಗಳಿಗೆ ಹೋಗೋದು, ಇದೆಲ್ಲ ಅನ್ನೆಸೆಸರಿ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಅನ್ನೆಸೆಸರಿನೇ ಅನ್ನೋದು. ಓಕೆನಾ? ಮತ್ತು ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ಬೇಸಿಕ್ ನೀಡಲ್ಲಿ ಬರುತ್ತೆ. ಇದು ಬೇಕೇ ಬೇಕು. ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ಮೊಬೈಲ್ ಬಿಲ್ಲು, ಇದೆಲ್ಲ ಬೇಸಿಕ್ ನೀಡ್. ಓಕೆನಾ? ಮತ್ತು ಫ್ರಮ್ ವೇರ್ ಟು ಸ್ಟಾರ್ಟ್ ಸೇವಿಂಗ್ ನೌ. ನೀವೇ ಒಂದು ಮನಸ್ಸಲ್ಲಿ ಅನಲೈಸ್ ಮಾಡ್ಕೊಳ್ಳಿ. ಓಕೆ, ನಾನು ಇಷ್ಟು ದುಡ್ಡು ಬರ್ತಾಯಿದೆ, ನನಗೆ ಈ ಬೇಡದ ಖರ್ಚು ನಿಜವಾಗ್ಲೂ ನಾನು ಮಾಡಬೇಕಾ ಅಂತ ಒಂದು ಅನಲೈಸ್ ಮಾಡ್ಕೊಂಡ್ರೆ ಅವಾಗ ಗೊತ್ತಾಗುತ್ತೆ. ಓಕೆ, ನಾನು ಇನ್ಮೇಲೆ ಜಾಸ್ತಿ ಮೂವೀಸ್ಗೆ ಹೋಗೋದು, ಟ್ರಿಪ್ ಹೋಗೋದು, ಮತ್ತು ಆವಾಗವಾಗ ಹೋಟ್ಲಿಗೆ ಹೋಗೋದು. ಯಾಕಂದ್ರೆ ನಿಮ್ಮ ಆತ್ಮ ಲೋಕನ ಮಾಡಿಕೊಂಡ್ರೆ ಮಾತ್ರ ನೀವು ದುಡ್ಡನ್ನ ಸೇವ್ ಮಾಡೋಕ್ಕೆ ಆಗೋದು, ಇಲ್ಲಾಂದರೆ ಆಗಲ್ಲ. ಓಕೆ, ನಾನು ಇದನ್ನ ಮಾಡಬಾರ್ದು, ಜಾಸ್ತಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ನನ್ನದು ಇನ್ಕಮ್ ಇರೋದು ಇಷ್ಟು, ನಾನು ಖರ್ಚು ಮಾಡ್ತಾ ಇರೋದು ಜಾಸ್ತಿ ಅನ್ನೋದು ನಿಮಗೆ ಅನಿಸಿದ್ರೆ ನೀವು ಅದನ್ನ ಕಮ್ಮಿ ಮಾಡ್ತೀರಾ. ಓಕೆನಾ? ಇದನ್ನು ಹೇಳ್ಬೋದು, ಇಷ್ಟೆಲ್ಲ ಹೇಳ್ಬೋದು, ಬಟ್ ಇದೊಂಥರ ಏನಪ್ಪ ಇದು ಬಜೆಟು, ಇದೊಂಥರ ಬೋರಿಂಗ್ ಟಾಪಿಕ್. ಓಕೆನಾ? ಏನಪ್ಪ ಬಜೆಟ್ ಅಂತೆ, ಬರೋ ತಿಂಗಳಿಗೆ ಬಜೆಟ್ ಅಂತೆ, ಅದ್ರ ಪ್ರಕಾರ ನಾವು ಅನ್ಕೋಬೇಕು ಅಂತ. ಬಟ್ ಏನು ಮಾಡೋದಪ್ಪ, ಎಂಟರ್ಟೈನ್ಮೆಂಟ್ ಮಾಡಲೇಬೇಕು. ಬಜೆಟ್ ಪ್ಲ್ಯಾನ್ ಮಾಡಿದ್ರೆ ಎಂಟರ್ಟೈನ್ ಮಾಡಲೇಬೇಕು, ಅದು ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಕಡಿಮೆ ಮಾಡಿ. ಓಕೆನಾ? ಫಸ್ಟು ಆಲ್ವೇಸ್ ಅಕ್ಸೆಪ್ಟ್ ದ ಫ್ಯಾಕ್ಟ್ ವೇರ್ ಯು ಆರ್ ಸ್ಪೆಂಡಿಂಗ್ ಮೋರ್. ಓಕೆ, ನಾನು ಖರ್ಚು ಮಾಡ್ತಾಯಿದ್ದೀನಿ ನಿಜ, ಅದನ್ನ ನೀವು ಅಕ್ಸೆಪ್ಟ್ ಮಾಡಿಕೊಂಡು ಓಕೆ ಜಾಸ್ತಿ ಆಗ್ತಾಯಿದೆ, ಇನ್ಮೇಲೆ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋಣ ಅನ್ನೋದನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರೆ ನೀವು ಸೇವ್ ಮಾಡೋ ಕಡೆಗೆ ಗಮನ ಕೊಡ್ತೀರಾ. ಓಕೆನಾ? ಈ ಬಜೆಟಿಂಗ್ನ ಇಂಪಾರ್ಟೆಂಟೇ ಅದು. ನನ್ನ ದುಡ್ಡು ಬರ್ತಾಯಿದೆ, ಎಲ್ಲಿ ಸುಮ್ಮನೆ ವೇಸ್ಟ್ ಮಾಡ್ತಾಯಿದ್ದೀನಾ ಅಂತ ಒಂದು ಲೆಕ್ಕ ಇದ್ದರೆ ಸುಮ್ಮನೆ ವೇಸ್ಟ್ ಆಗೋದನ್ನ ನೀವು ಕಂಟ್ರೋಲ್ ಮಾಡ್ತೀರಾ. ಓಕೆನಾ? ಈ ಕಂಟ್ರೋಲ್ ಮಾಡೋದಕ್ಕೇ ಬಜೆಟ್ ಪ್ಲ್ಯಾನ್ ಮಾಡೋದು. ಓಕೆನಾ ಫ್ರೆಂಡ್ಸ್? ನಿಮಗೆ ಒಂದು 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಡ್ತೀನಿ. ಇದನ್ನ ನೀವು ಅಳವಡಿಸ್ಕೊಂಡ್ರೆ ನೀವು ಸೇವಿಂಗ್ ಅಂದರೆ ದುಡ್ಡನ್ನ ಉಳಿಸೋದಕ್ಕೆ ನಿಮಗೆ ಸಹಾಯ ಆಗ್ಬೋದು. ಓಕೆನಾ? ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ 5 ಕೊಡ್ತಾ ಇದ್ದೀನಿ ನೋಡಿ. ಏನೇನಪ್ಪ 5 ಪಾಯಿಂಟ್ಸ್ ಅಂದರೆ, ಸ್ಪೆಂಡ್ ಮನಿ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಅಂದರೆ ನೀವು ಸಂಬಳ ಪಡಿತೀರಲ್ಲ, ಆ ಸಂಬಳನ ದುಡ್ಡಾಗಿ ಕನ್ವರ್ಟ್ ಮಾಡಿ, ಅಂದರೆ ATM ಅಲ್ಲಿ ತೊಗೊಂಡು ದುಡ್ಡು ಇಟ್ಕೊಳ್ಳಿ, ಕ್ಯಾಶ್ ಇಟ್ಕೊಳ್ಳಿ. ಕ್ಯಾಶ್ ಇಟ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ, ಓಕೆ ನನ್ನ ಹತ್ರ ಇಷ್ಟು ದುಡ್ಡು ಇದೆ, ಸೊ ಇದನ್ನ ನಾನು ಹುಷಾರಾಗಿ ಖರ್ಚು ಮಾಡಬೇಕು ಅಂದರೆ ಒಂದು ಜ್ಞಾಪಕ ಇರುತ್ತೆ. ಓಕೆ, ನನ್ನ ಹತ್ರ 10,000 ರೂಪಾಯಿ ಇದೆ, ಖರ್ಚು ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಮ ಮನಸ್ಸಲ್ಲೇ ಇರುತ್ತೆ. ನೀವು ಆ ಖರ್ಚು ಮಾಡ್ತಾ ದುಡ್ಡು ಹೋಗ್ತಾನೆ ಇರುತ್ತಲ್ಲ, ಅವಾಗ ನಿಮಗೆ ಭಯ ಬರುತ್ತೆ. ಓಕೆ, ಮಂತ್ ಎಂಡ್ ಬಂದು ದುಡ್ಡು ಖಾಲಿ ಆಗ್ತಾ ಇದೆ, ನಾನು ಕಮ್ಮಿ ಮಾಡ್ಬೇಕು ಖರ್ಚನ್ನ ಅಂತ ನಿಮ್ಗೊಂದು ಭಯ ಸ್ಟಾರ್ಟ್ ಆಗುತ್ತೆ. ಅವಾಗ ಖರ್ಚು ಕಮ್ಮಿ ಮಾಡ್ತೀರಾ. ಅದೇ ನೀವೇನಾದರೂ ಗೂಗಲ್ ಪೇ, ಫೋನ್ಪೇ ಯೂಸ್ ಮಾಡಿಕೊಂಡು ಎಲ್ಲೆಲ್ಲ ಹೋಗಿ ಸ್ಕ್ಯಾನ್ ಮಾಡ್ತಾ ಇದ್ರೆ ಏನಾಗುತ್ತೆ ಗೊತ್ತಾ, ನಿಮಗೆ ಯಾವಾಗ ಎಷ್ಟು ದುಡ್ಡು ಬ್ಯಾಲೆನ್ಸ್ ಇದೆ ಅಂತಲೇ ಗೊತ್ತಾಗಲ್ಲ, ಯಾವಾಗ ಝೀರೋ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ನಿಮ್ಗೆ ಅಲ್ಲಿ ಕಂಟ್ರೋಲ್ ಇರೋಲ್ಲ. ನಾವು ಹೋಗ್ತೀವಿ, ಒಂದು ಸ್ಕ್ಯಾನ್ ಮಾಡಬೇಕಾಗ್ತೀವಿ, ಸ್ಕ್ಯಾನ್ ಮಾಡ್ತೀರಿ, ಅಂಗಡಿ ಹೋಗ್ತೀರಿ, ಒಂದು 500 ರೂಪಾಯಿ ತಗೊಳ್ತಕ್ಕ, ಆಮೇಲೆ ನಮ್ಮ ಬ್ಯಾಲೆನ್ಸ್ ನೋಡೋಲ್ಲ. ಸೊ ನೀವು ಕ್ಯಾಶ್ ಇಟ್ಕೊಂಡು ಖರ್ಚು ಮಾಡ್ತಾಯಿದ್ರೆ ನಿಮ್ಗೆ ಖಾಲಿ ಆಗೋದನ್ನ ಗೊತ್ತಾಗುತ್ತೆ. ಓಕೆ, ಖಾಲಿ ಆಗ್ತಾಯಿದೆ ಅಂತ ಖರ್ಚು ಕಮ್ಮಿ ಮಾಡ್ತೀರಾ. ಓಕೆನಾ? ಇದೊಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಪ್ರಿಪೇರ್ ಲಿಸ್ಟ್ ಬಿಫೋರ್ ಗೋಯಿಂಗ್ ಟು ಶಾಪಿಂಗ್ ಮಾಲ್. ಅಂದರೆ ನೀವು ಒಂದು ಮಾಲ್ಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ಅಂದರೆ ಮಾಲ್ಗೆ ಏನಕ್ಕೆ ಹೋಗ್ತಾರೆ, ಪರ್ಚೇಸಿಂಗ್ ಮಾಡೋಕ್ಕೆ ಹೋಗ್ತಾರೆ. ಇವಾಗೆಲ್ಲ ಇದೆಲ್ಲ ಡಿಮಾರ್ಟ್ ಇದೆ, ನಾವು ಹೋಗಿ ಇವಾಗೆಲ್ಲ ಗ್ರಾಸರಿ ಅಂದರೆ ಮನೆ ತಿಂಗಳಿಗೆ ಬಜೆಟ್ ಮಾಡಿಕೊಂಡು ವಸ್ತುಗಳು ತರೋದೇ ಅಲ್ಲಿಂದನೇ. ಈಗ ಮಾಲ್ಗೆ ಹೋಗಿನೇ ತರೋದು. ಈಗ ಯಾರು ಗಿರ್ವಿ ಅಂಗಡಿಗೆ ಹೋಗ್ಬಿಟ್ಟು ಮೊದಲಿನ ಥರ ಇಲ್ಲ, ಚೇಂಜ್ ಆಗಿದೆ ಪ್ರಪಂಚ. ಡಿಮಾರ್ಟ್ಗೆ ಹೋಗ್ತೀರಿ, ಮಾಲ್ಗೆ ಹೋಗ್ತೀರಿ, ಓಕೆ ಏನೇನು ಬೇಕೋ ನಾವೊಂದು ಬುಟ್ಟಿ ಹಾಕ್ಕೊಂಡು ತರಿಸಿರಿ. ಸೊ ಅದು ನಮಗೆ ಮನೇಲೇ ಕೂತ್ಕೊಂಡು ಓಕೆ ಏನೇನು ಬೇಕು ಅನ್ನೋದನ್ನ ಬರ್ಕೊಳ್ಳಿ ಫಸ್ಟು. ಓಕೆನಾ? ಒಂದು ಲಿಸ್ಟ್ ರೆಡಿ ಮಾಡ್ಕೊಳ್ಳಿ, ಒಂದು ಪೇಪರ್ನ ಹಾಕ್ಕೊಂಡು ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಓಕೆ, ಇದೆಲ್ಲ ಬೇಕು, ಅಕ್ಕಿ, ಬೇಳೆ, ಪೇಸ್ಟು, ಬ್ರಷ್ಷು, ಸೋಪು, ಇದೆಲ್ಲ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಮಾಲ್ಗೆ ಹೋಗಿದ್ರೆ ಅದು ಮಾತ್ರ ನೀವು ತರ್ತೀರಾ, ಬೇಕಾಗಿರೋದು ಮಾತ್ರ ತರ್ತೀರಾ. ಆಯಿತಾ?
ನೀವು ಏನಾದರೂ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ನೀವು ಮಾಲ್ಗೆ ಹೋಗಿದ್ರೆ ನಾವು ಶಾಪಿಂಗ್ ಮಾಡಬೇಕು ಅಂತ ಮಾಲ್ಗೆ ಹೋದರೆ ಅಲ್ಲಿರೋದೆಲ್ಲ ಕಸ ಕಡ್ಡಿ ಎಲ್ಲ ತಂದಿರ್ತೀರ. ತಂದಾದ್ಮೇಲೆ ಮನೇಲಿ ಕುತ್ಕೊಂಡು ಈ ವಸ್ತು ನನಗೆ ನಿಜವಾಗ್ಲೂ ಬೇಕಾಗಿತ್ತಾ ಅಂತ ಅನಿಸುತ್ತೆ. ತಂದುಬಿಡ್ತೀರಾ, ಮನೇಲಿ ಕುತ್ಕೊಂಡು ನೋಡಿದ್ರೆ ಈ ವಸ್ತು ನಿಜವಾಗ್ಲೂ ನನಗೆ ಅವಶ್ಯಕತೆ ಇದೆಯಾ ಅಂತ ನಿಮಗೆ ಅನಿಸುತ್ತೆ. ಸೊ ಅದಕ್ಕೆ ಒಂದು ಲಿಸ್ಟಾಗಿ ಬರ್ಕೊಳ್ಳಿ ಮಾಲ್ಗೆ ಹೋಗೋಕ್ಕಿಂತ ಮುಂಚೆ. ಆಮೇಲೆ ಅದು ತನ್ನಿ. ಮತ್ತು ಅದು ಬಿಟ್ಟು ನೀವು ಬೇರೆ ತರ್ತೀರಾ, ಒಂದು ಎರಡು ಅಲ್ಲಿ ನೋಡೋದು ಓಕೆ ಇದು ಯೂಸ್ ಆಗುತ್ತೆ ಮನೆಗೆ ಅಂತ. ಬಟ್ ನೀವು ಹಿಂಗೆ ಪ್ರಿಪೇರ್ ಮಾಡಿಕೊಂಡು ಬರ್ಕೊಂಡು ಲಿಸ್ಟ್ ಹಾಕ್ಕೊಂಡು ಮಾಲ್ಗೆ ಹೋಗಿ ಆವಾಗ ನೀವು ಬೇಡದಿರೋದನ್ನ ತರಲ್ಲ. ಖರ್ಚು ಕಮ್ಮಿ ಆಗುತ್ತೆ. ಅಂದರೆ ಇವಾಗ ನಾವು ಫಸ್ಟ್ ನಿಮ್ಮ ಬಜೆಟ್ ಇರುತ್ತೆ ಒಂದು 5,000 ಆಗುತ್ತಪ್ಪ, ಒಂದು 5,000ರಿಂದ 7,000 ಆಗುತ್ತೆ ಹೋದ್ರೆ ಅಂತ ಒಂದು ಮನಸ್ಸಲ್ಲಿರುತ್ತೆ. ನೀವು ಈ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡ್ರೆ ಹೋದ್ರೆ 10,000 ಆಗುತ್ತೆ, 15,000 ಆಗುತ್ತೆ. ಓಕೆನಾ? ಸೊ ಇದು ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ರೆಡ್ಯೂಸ್ ಗೋಯಿಂಗ್ ಟು ರೆಸ್ಟೋರೆಂಟ್ ಫ್ರೀಕ್ವೆಂಟ್ಲಿ ಆ್ಯಂಡ್ ಪಾರ್ಟಿ ಆ್ಯಂಡ್ ಡಿನ್ನರ್. ಅಂದರೆ ಆವಾಗ ಹೋಟೆಲ್ಗೆ ಹೋಗೋದು, ಪಾರ್ಟಿಗೆ ಹೋಗೋದು ಇದೆಲ್ಲ ಮಾಡಬೇಡಿ. ಫ್ರೀಕ್ವೆಂಟ್ಲಿ ಮಾಡಬೇಡಿ, ತಿಂಗ್ಳಿಗೆ ಒಂದು ಸತಿ 2 ಸತಿ ಹೋಗಿ, ಬಟ್ ನೋಡ್ಕೊಂಡು ಹೋಗಿ. ಸೊ ಇದನ್ನ ಮಾಡಿದ್ರೆ ನಿಮಗೆ ದುಡ್ಡು ಉಳಿಸ್ಬೋದು. ಓಕೆನಾ? ಓಕೆ, 4th ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ಬಿಡೋಣ. ಓಕೆ, 4th ಇಂಪಾರ್ಟೆಂಟ್ ಪಾಯಿಂಟ್ ಬೈಯಿಂಗ್ ನ್ಯೂ. ಇದು ಈ ಪಾಯಿಂಟ್ ಮಾತ್ರ ನಿಜವಾಗ್ಲೂ ನಾನು ವೆರಿ ಇಂಪಾರ್ಟೆಂಟೇ. ಬೈ ನ್ಯೂ ಥಿಂಗ್ಸ್ ಬೈ ಸೇವಿಂಗ್ ಮನಿ, ಡೋಂಟ್ ಗೋ ಫಾರ್ EMIs ಆ್ಯಂಡ್ ಲೋನ್. ಅಂದರೆ ನೀವೇನಾದರೂ ಮೊಬೈಲ್ ತೊಗೊಬೇಕು ಅಂದ್ಕೊಂಡಿದ್ದೀರಾ ತಗೊಳ್ಳಿ, ಬೈಕ್ ತೊಗೊಬೇಕಂಗಿದ್ದೀರಾ ತಗೊಳ್ಳಿ, ಅಂದರೆ ಏನಾದರೂ ವಸ್ತು ತೊಗೊಬೇಕಂದ್ರೆ ತಗೊಳ್ಳಿ, ಲ್ಯಾಪ್ಟಾಪ್ ತೊಗೊಬೇಕಾ ತಗೊಳ್ಳಿ. ಅದು ಹೆಂಗೆ ತೊಗೊಬೇಕು ಅಂತಂದರೆ ನೀವು ದುಡ್ಡು ಕೂಡಿಟ್ಟು ತಗೊಳ್ಳಿ. ಅದೇ ಒಂದು ಗುಡ್ ಹ್ಯಾಬಿಟ್ ಅಂತ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ನಮ್ಗೆ ಮೊಬೈಲ್ ಬೇಕಾಗಿರುತ್ತೆ, ನಿಜವಾಗ್ಲೂ ಅದು ಬೇಸಿಕ್ ನೀಡೇ, ಅದು ಬೇಕು ಅಂದ ತಕ್ಷಣ ನಾವು EMIಗೆ ಹೋಗೋದು, ಲೋನ್ಗೆ ಹೋಗೋದು ಹಿಂಗೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ EMI ನೀವು ದುಡ್ದಿದ್ದಲ್ಲ, ಬಡ್ಡಿ ಕಟ್ಟಕ್ಕೆ ದುಡಿಯೋದು ನಾವು ಇಲ್ವಲ್ಲ. ನಾವು ದುಡ್ದಿದ್ದು ನಮಗೆ ಬೇಕು, ನಾವು ಇಟ್ಕೋಬೇಕು. ಅದು ಬಿಟ್ಟು ನನಗೆ ಓಕೆ ಕಾಣಿಸ್ತಿದೆ ಒಂದು ಲ್ಯಾಪ್ಟಾಪ್ ಚೆನ್ನಾಗಿದೆ, ಒಂದು 1 ಲಕ್ಷ ಇದೆ, ಒಂದು ಲೋನ್ ಹಾಕೊಂಡು ತೊಗೊಂಬಿಡೋಣ, ತಿಂಗಳಿಗೆ ಒಂದಿಷ್ಟು ಕಟ್ಟಬೇಕಂತ ಅಷ್ಟೇ, 3,000 ರೂಪಾಯಿ ತಿಂಗಳಂತೆ, ಒಂದು 2 ವರ್ಷ ಕಟ್ಬಿಟ್ಟು ತೀರೋಗುತ್ತೆ, ಲೋನಲ್ಲಿ ತೊಗೊಂಬಿಡೋಣ ಬರುತ್ತೆ ಐಡಿಯಾ. ಬೇಡ, ಹಿಂಗೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ದುಡ್ಡನ್ನ ಅದನ್ನೇ ಕೂಡಿಟ್ಟು ತೊಗೊಂಡ್ರೆ ನಿಮಗೆ ಇನ್ನೂ ಕಮ್ಮಿ ರೇಟಾಗಿ ಸಿಗುತ್ತೆ. ಯಾಕಂದರೆ EMI ಕಟ್ಟೋದ್ರಿಂದ ಬ್ಯಾಂಕನ್ನು ನೀವು ಬೆಳೆಸ್ತಾ ಇದ್ದೀರಾ, ಬ್ಯಾಂಕ್ಗೆ ನೀವು ದುಡಿತಾ ಇದ್ದೀರಾ. ನಿಮ್ಮ ದುಡ್ಡನ್ನ ಸುಮ್ಮನೆ ಬ್ಯಾಂಕ್ ಅವ್ರಿಗೆ ದಾನ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ EMIಯಿಂದ. ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ನೀವು ದುಡ್ಡು ಕೂಡಿಟ್ಟು ತೊಗೊಳ್ಳಿ. ಸ್ಟಾರ್ಟ್ ಆ್ಯಂಡ್ ಫಿನಿಶ್ ದ ಡೇ ದ ಪ್ಲ್ಯಾನ್ ಇನ್ ಪಾಕೆಟ್ ಮನಿ. ಅಂದರೆ ನೀವು ಓಕೆ ಒಂದು ದಿನದಲ್ಲಿ ನಿಮ್ಗೊಂದು ಪ್ಲ್ಯಾನ್ ಇರುತ್ತೆ. ಓಕೆ ಇಷ್ಟು ಖರ್ಚಾಗುತ್ತೆ ಇವತ್ತು ಅಂತ ಒಂದು ಪ್ಲ್ಯಾನ್ ಇರುತ್ತೆ. ಸೊ ಆ ಖರ್ಚನ್ನ ಆ ಪಾಕೆಟ್ ಮನಿಯಲ್ಲಿ ಒಳಗಡೆ ನೀವು ಖರ್ಚು ಮಾಡೋಕ್ಕೆ ಟ್ರೈ ಮಾಡಿ. ಓಕೆ ಇಷ್ಟು ದುಡ್ಡು ಖರ್ಚು ಮಾಡಬೇಕು, ಓಕೆ ಇಷ್ಟರ ಒಳಗಡೆ ನಾನು ಖರ್ಚು ಮಾಡಿ ಫಿನಿಶ್ ಮಾಡಬೇಕು ಅನ್ನೋ ಟಾರ್ಗೆಟ್ ಇದ್ದರೆ ನೀವು ಅಷ್ಟೇ ಕಂಪ್ಲೀಟ್ ಮಾಡ್ತೀನ ಆ ದಿನನ. ಇಲ್ಲಾಂದರೆ ಬೇಕಾಬಿಟ್ಟು ಖರ್ಚು ಮಾಡಿಬಿಡ್ತೀರಾ. ಓಕೆನಾ? ಅದೇ ಇದು 5th ಪಾಯಿಂಟು. ಇದು ಬಂದು ಸೀರಿಯಸ್ಸಾಗಿ ಫಾಲೋ ಮಾಡಿದ್ರೆ ತುಂಬ ಏನೋ ತುಂಬ ಅನುಕೂಲ. ಇದನ್ನು ಸಿಂಪಲಾಗಿದೆ ಬಟ್ ನಿಮಗೆ ಎಫೆಕ್ಟಿವ್ ಆಗಿರುತ್ತೆ. ಓಕೆನಾ? ಯಾವಾಗ ಎಮರ್ಜೆನ್ಸಿ ಇರೋ ಟೈಮಲ್ಲಿ ಜಾಸ್ತಿ ದುಡ್ಡು ಖರ್ಚಾಗುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಮರ್ಜೆನ್ಸಿ ಇರೋ ಟೈಮಲ್ಲಿ ದುಡ್ಡು ಖರ್ಚಾಗುತ್ತೆ, ಅದು ಯಾವಾಗೂ ಬರೋಲ್ಲ, 6 ತಿಂಗಳು ವರ್ಷಕ್ಕೊಂದ್ಸತಿ ಬರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಓಕೆನಾ? ಮುಂಚೆ ಹೇಳ್ದಂಗೆ ಇದು ನೋಡೋಕ್ಕೆ ವೆರಿ ಸಿಂಪಲಾಗಿದೆ, ಮತ್ತು ಇದನ್ನ ಫಾಲೋ ಮಾಡಿದ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಅಂದರೆ ನೀವು ದುಡ್ಡು ಉಳಿಸ್ಬೋದು. ಓಕೆ, ಬಜೆಟ್ ಅಂದರೆ ನಿಮ್ಗೊಂದು ಅರ್ಥ ಆಯ್ತು. ಇವಾಗ ನಾನು ಎಲ್ಲಿದೆ ದುಡ್ಡು ಬರ್ತಾಯಿದೆ, ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಜಾಸ್ತಿ ಖರ್ಚು ಮಾಡ್ತಾಯಿದ್ದೀನಿ, ಎಲ್ಲಿ ನಾನು ಕಟ್ಟಾಕಬೇಕು, ಅದು ಖರ್ಚು ಜಾಸ್ತಿ ಆಗ್ತಿರೋದನ್ನ ಕಟ್ಟಾಕಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ ಆದರೂ ಬರುತ್ತೆ, ಒಂದು ಐಡಿಯಾ ಆದರೂ ಬರುತ್ತೆ. ನನ್ನ ದುಡ್ಡು ಎಲ್ಲೂ ಜಾಸ್ತಿ ಖರ್ಚು ಮಾಡ್ತಾಯಿದ್ದೀನಪ್ಪ ಅಂತ ನಿಮಗೊಂದು ಐಡಿಯಾ ಆದರೂ ಸಿಗುತ್ತೆ. ಆವಾಗ ಅದನ್ನ ಕಡಿಮೆ ಮಾಡೋಕ್ಕೆ ನೋಡ್ತೀರಾ. ಓಕೆನಾ? ಈ ಬಜೆಟಿನ ಪ್ಲ್ಯಾನೇ ಅದೇ. ಓಕೆನಾ? ಸೊ ಆಲ್ವೇಸ್ ರೈಟ್ ಬಜೆಟ್ ಇನ್ ಬುಕ್, ಡೋಂಟ್ ಯೂಸ್ ಮೊಬೈಲ್. ಅಂದರೆ ಇವಾಗ ಬಜೆಟ್ ಮಾಡೋದಕ್ಕೆ ಅಂತಲೇ ಒಂದು ಆ್ಯಪ್ಗಳೆಲ್ಲ ಇದೆ. ಅಂದರೆ ಬಜೆಟ್ ಆ್ಯಪ್ಸ್ ಎಲ್ಲ ಇದೆ, ಮೊಬೈಲೆಲ್ಲ ಟೈಪ್ ಮಾಡಿ ಇಕ್ಕೊಬೋದು. ಇದು ಖರ್ಚು ಮಾಡಿದ್ದೀನಿ, ಇದು ಖರ್ಚು ಮಾಡಿದ್ದೀನಿ, ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಚಿಕ್ಕ ಬುಕ್ ತೊಗೊಳ್ಳಿ, 10 ರೂಪಾಯಿ 20 ರೂಪಾಯಿ ಬುಕ್ ತೊಗೊಂಡು ನೀವು ಬರ್ಕೊಳ್ಳಿ ಅದರಲ್ಲಿ. ಓಕೆ, ನನ್ನ ಇನ್ಕಮ್ ಇದು, ನಾನು ಎಲ್ಲೆಲ್ಲಿ ಖರ್ಚು ಮಾಡ್ತಾ ಇದ್ದೀನಿ ದಿನ ಬರ್ಕೊಳ್ಳಿ. ಸೊ ಅವಾಗ ನೀವು ಬರೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಅಲ್ಲಿ ಕಾನ್ಸಂಟ್ರೇಷನ್ ಇಟ್ಟು ಬರೆದಿರ್ತೀರಲ್ಲ, ಸೊ ನಮ್ಗೆ ಅವಾಗ ಗೊತ್ತಾಗುತ್ತೆ. ಓಕೆ, ನಾನು ಬಜೆಟ್ ಮಾಡಿದ್ದೀನಿ, ಇಲ್ಲಿ ಖರ್ಚು ಮಾಡಬೇಕು, ಇಲ್ಲಿ ಮಾಡಬಾರ್ದು ಅನ್ನೋದೊಂದು ಕಾನ್ಸಂಟ್ರೇಷನ್ ಇರುತ್ತೆ. ಬರೆದ್ರೆ ತನ್ನ ಟೈಮ್ ಆದರೂ ಪರವಾಗಿಲ್ಲ, ಬರೀರಿ. ಬರೆಯೋದ್ರಿಂದ ಏನು ಕಳ್ಕೊಳ್ಳೋದಿಲ್ಲ, ಟೈಮ್ ಏನು ವೇಸ್ಟ್ ಆಗೋದಿಲ್ಲ. ಬಜೆಟಿಂಗ್ ಅಂತಲೇ ಕೂತಾಯಿತು, ಒಂದು 10 ನಿಮಿಷ ಹೋದರೆ ಪರವಾಗಿಲ್ಲ, ಬರೀರಿ. ಆವಾಗಲೇ ನಿಮ್ಗೆ ಗೊತ್ತಾಗೋದು. ಓಕೆನಾ? ಆವಾಗ ಟ್ರ್ಯಾಕ್ ಇರುತ್ತೆ ನಿಮಗೆ. ಓಕೆನಾ? ಈ ತಿಂಗಳು ಇಷ್ಟು ಖರ್ಚಾಗಿದೆ, ಬರೋ ತಿಂಗಳು ಹೆಂಗೆ ಖರ್ಚು ಮಾಡಬೇಕು ಅಂತ ಒಂದು ಪ್ಲ್ಯಾನಿಂಗ್ ಇರುತ್ತೆ ನಿಮಗೆ ಬರೆದ್ರೆ. ಓಕೆನಾ? ಮತ್ತು ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಕೊಟ್ಟಿರೋ ಇನ್ಫಾರ್ಮೇಷನ್ ಓಕೆ ಯೂಸ್ಫುಲ್ ಆಗಿದ್ರೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ
ಸೂಪರ್ ಅಂತ ಟೈಪ್ ಮಾಡಿ, ಓಕೆನಾ. ದಯವಿಟ್ಟು ಈ ವಿಡಿಯೋ ಚೆನ್ನಾಗಿದ್ದರೆ ದಯವಿಟ್ಟು ಸೂಪರ್ ಅಂತ ಟೈಪ್ ಮಾಡಿ, ನನಗೆ ಅವಾಗ ಅರ್ಥ ಆಗುತ್ತೆ. ಓಕೆ, ನಾನು ಹೇಳ್ತಾರೆ ಇನ್ಫಾರ್ಮೇಷನ್ ಜನ ಕೇಳ್ತಿದ್ದಾರೆ, ಯೂಸ್ಫುಲ್ ಆಗಿದೆ ಅಂತ ನನಗೆ ಅರ್ಥ ಆಗುತ್ತೆ. ಓಕೆ, ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಟೈಪ್ ಮಾಡಿ ದಯವಿಟ್ಟು. ಮತ್ತು ಇದೇ ಥರ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಓಕೆನಾ ಫ್ರೆಂಡ್ಸ್. ಇದೇ ಥರ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ತರ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.